ದ್ವೇಷ. ಅಣ್ಣ ನೀನು ಸುಮ್ಮನೆ ನೀನು ಮಾಡಿರೋ ತಪ್ಪಾದರೂ ಏನೋ, ಇವನು ಯಾಕೆ ಈಗ ನಿನ್ನ ಮೇಲೆ ಕೆಂಡ ಕಾರ್ತಿದ್ದಾನೆ? ಅಪ್ಪ ಅಂದರೆ ದ್ವೇಷ ಅಂತೆ ಮನೆನ ಭಾಗ ಮಾಡ್ತಾನಂತೆ. ನೀನು ನಿಜವಾಗ್ಲೂ ಈ ಮನೇಲಿ ಹುಟ್ಟಿರೋಣ? ನಿನಗೆ ಯಾಕೋ ಇಂಥ ಬುದ್ಧಿ ಬಂತು? ನಮ್ಮ ಅತ್ತಿಗೆ ದೇವ್ರು ಅಂತವ್ರು, ಈ ಮನೆಗೋಸ್ಕರ ಜೀವ ಕೊಡೋಕ್ಕೂ ತಯಾರಾಗಿದ್ದವ್ರು. ಅಂಥವ್ರ ಹೊಟ್ಟೆಲ್ಲಿ ಹುಟ್ಟಿ ಇಂಥ ಮಾತಾಡ್ತಿದೀಯಲ್ಲ, ನಾಚಿಕೆ ಆಗಲ್ವ ನಿನಗೆ? ಹೌದು, ನಮ್ಮಮ್ಮ ಜೀವ ಕೊಡಕ್ ತಯಾರಾಗಿದ್ರು ಅಂತಾನೆ ಅವ್ರ ಜೀವನೇ ಕಿತ್ಕೊಂಡ್ಬಿಟ್ರಲ್ಲ. ಅಭಿ, ಇನ್ನೊಂದು ಮಾತಾಡಿದ್ರೆ ನಾನು ಮನುಷ್ಯ ಆಗಿರಲ್ಲ. ಆ ಮಹಾತಾಯಿ ಜೀವ ಕಿತ್ಕೊಂಡಿದ್ದು ನಿಮ್ಮ ಅಪ್ಪ ಅಂತ ಅನ್ಕೊಂಡಿದ್ಯಾ ನೀನು? ಆದ್ರೆ ಆ ವಿಧಿ, ಆ ಕೆಟ್ಟ ವಿಧಿ ನಿಮ್ಮಮ್ಮನ್ನ ಕಿತ್ಕೊಂಡ್ಬಿಡ್ತು. ಅವತ್ತು ಹಾಕಿದ್ದು ಆಕ್ಸಿಡೆಂಟ್ ಕಣೋ. ಆಕ್ಸಿಡೆಂಟ್ನ ಯಾರಾದರೂ ಬೇಕು ಅಂತ ಮಾಡಿಸ್ತಾರ? ಹೆತ್ತ ತಾಯಿನ ಕಳ್ಕೊಂಡು ದುಃಖ ನಿನಗೆಷ್ಟಿದೆಯೋ, ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ ಹೆಂಡತಿ ಕಳ್ಕೊಂಡು ದುಃಖ ಅವನಿಗೂ ಇರುತ್ತಲ್ವಾ? ಒಂದು ಕಡೆ ಹೆಂಡತಿ ಹೋದ್ಲು, ತಮ್ಮ ನೆನಪು ಕಳ್ಕೊಂಡು ವರ್ಷಾನುಗಟ್ಲೆ ಪ್ರಜ್ಞೆನೇ ಇಲ್ಲದೆ ಬಿದ್ದಿದ್ದ. ಇಂಥ ಟೈಮಲ್ಲಿ ಮಕ್ಕಳಾದರೂ ಜೊತೆಗಿದ್ದಿದ್ರೆ ಅವನ ಮನಸ್ಸಿಗೆ ನೆಮ್ಮದಿನಾದರೂ ಸಿಕ್ಕಿರ್ತಿತ್ತು, ಬದುಕೋಕೆ ಭರವಸೆನಾದರೂ ಸಿಕ್ಕಿರೋದು. ಆದರೆ ನೀವು ಕೊಟ್ಟಿದ್ದೇನು? ಬರೀ ಹಿಂಸೆ, ದ್ವೇಷ, ನೋವು. ನಾನೇ ನಮ್ಮ ಅಣ್ಣನ ಸ್ಥಾನದಲ್ಲಿ ಇದ್ದಿದ್ರೆ ಇಂಥ ಮಕ್ಕಳು ಯಾಕಾದರೂ ಹುಟ್ಟಿದ್ರು ಅಂತ ಅನ್ಕೋತಿದ್ದೆ. ಆದರೆ ನೀವೆಷ್ಟೇ ದ್ವೇಷ ಮಾಡಿದ್ರು ಅವನು ನಿಮ್ಮ ಬಗ್ಗೆ ಹಾಗೆ ಅನ್ಕೊಂಡಿಲ್ಲ. ಅವನು ಇವತ್ತು ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾನೆ. ತಪ್ಪೋ ಸರಿನೋ ಒಂದು ಮಾತು ಹೇಳ್ತೀನಿ ತಿಳ್ಕೊ, ನಾಳೆ ನಿನಗೆ ಮಕ್ಕಳಾಗಿ ಆ ಮಕ್ಕಳು ನಿನ್ನ ಮೇಲೆ ಹೀಗೆ ದ್ವೇಷ ಕಾರಿದ್ರೆ ನಿನಗೆ ಹೇಗನ್ಸುತ್ತೆ ಹೇಳು? ಅದಕ್ಕೆ ಪರವಾಗಿ ಅವಿ ನಿಂತಿದ್ದಕ್ಕೆ ಅವಿನೂ ನೀನು ತಪ್ಪಾಗಿ ತಿಳ್ಕೊಂಡೆ. ಈಗ ಈ ಮನೇನೇ ದ್ವೇಷ ಮಾಡೋ ಮಟ್ಟಕ್ಕೆ ಬಂದಿದೀಯಾ. ಆದರೆ ಒಂದು ಸರಿಯಾಗಿ ಯೋಚನೆ ಮಾಡಿ ನೋಡು, ನೀನು ತಗೋತಿರೋ ನಿರ್ಧಾರಗಳಿಗೆ ಅರ್ಥನೇ ಇಲ್ಲ. ನಾಳೆ ನಿನ್ನ ಮಕ್ಕಳು ಹೀಗೆ ಮಾಡಿದ್ರೆ ನೀನು ಏನು ಮಾಡ್ತಿದ್ದೆ? ಒಂದ್ಸಲ ಊಹೆ ಮಾಡಿ ನೋಡು. ಆಗ ನೀನು ತಗೊಳ್ಳೋ ನಿರ್ಧಾರಕ್ಕೂ ಈಗ ನಮ್ಮಣ್ಣ ತಗೊಂಡಿರೋ ನಿರ್ಧಾರಕ್ಕೂ ಅಂಥ ವ್ಯತ್ಯಾಸ ಕಾಣಲ್ಲ. ನಾವೆಲ್ಲ ಇಷ್ಟು ಹೇಳಿದ ಮೇಲೂ ನಿನಗೆ ಈ ಮನೆನ 2 ಭಾಗ ಮಾಡಬೇಕು ಅಂತ ಅನ್ಸಿದ್ರೆ 2 ಅಲ್ಲ 100 ಭಾಗ ಮಾಡು. ನಿನ್ನ ಹಣೆಲ್ಲ ಅದೇ ಬರ್ದಿದ್ರೆ ಯಾರೇನು ಮಾಡೋಕ್ಕಾಗತ್ತೆ? ನಾನು ಬದಲಾಗಿಲ್ಲ ಅಭಿ, ವಿಧಿ ನಮ್ಮ ಜೀವನನ ಬದಲಾಯಿಸಿದೆ. ಆದರೆ ನನಗೆ ನಿನ್ನ ಮೇಲಿರೋ ಪ್ರೀತಿ ಯಾವತ್ತಿಗೂ ಬದಲಾಗೋದಿಲ್ಲ. ಅಬ್ಬಬ್ಬ ಅಂದರೆ ನಿನ್ನ ದಡ್ಡ ಅನ್ಬೋದು, ಕೈಲಾಗ್ದೋನು ಅನ್ಬೋದು. ಸುಮ್ಮನೆ ಕೂಗಾಡ್ತಾನೆ, ಮಾತಾಡ್ತಾನೆ, ಇವನನ್ನು ಕಂಟ್ರೋಲಿಗೆ ತಗೋಬೋದು ಅಂತ ಅವರು ಅಸಡ್ಡೆ ಮಾಡ್ಬೋದು ಅಷ್ಟೇ. ಅದೇ ಚಿಕ್ಕಮ್ಮ ನನಗೆ ಸಹಿಸಕ್ಕಾಗ್ತಿಲ್ಲ. ನಿಂಗೆ ಮಾತ್ರ ಅಲ್ಲ ಅಭಿ, ನನಗೂ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ತನ್ನ ಗಂಡನ್ನ ಅಸಡ್ಡೆ ಮಾಡಿ ಮಾತಾಡಿದ್ರೆ ಯಾವ ಹೆಣ್ತಾನೆ ಸಹಿಸ್ಕೊತಾಳೆ ಹೇಳು? ಇಲ್ಲಿ ಯಾರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಅವ್ರು ಯೋಚನೆ ಮಾಡ್ತಿರೋದು ಅವ್ರ ಗೌರವಕ್ಕೆ ಧಕ್ಕೆ ಆಗಬಾರ್ದು ಅಂತ ಅಷ್ಟೇ. ಇದ್ರ ಮುಂದೆ ನಿನ್ನ ಭವಿಷ್ಯ ಆಗಲಿ ನಿನ್ನ ಜೀವನ ಆಗಲಿ ಅವ್ರಿಗೆ ದೊಡ್ಡದಾಗಿ ಕಾಣಿಸ್ತಿಲ್ಲ. ಅದಕ್ಕೋಸ್ಕರನೇ ಇಷ್ಟೆಲ್ಲ ಮಾತಾಡ್ತಿದ್ದಾರೆ.
ಆದರೆ ನಾನು ಹಾಗೆಲ್ಲ ಮಾಡೋಕ್ಕಾಗಲ್ಲ ಅಭಿ. ಯಾಕಂದರೆ ನೀನು ನನ್ನ ಮಗ. ನನಗೆ ನಿನ್ನ ಸಂತೋಷನೇ ಮುಖ್ಯ. ಮನೆಯವರೆಲ್ಲ ನಿನ್ನ ಬಗ್ಗೆ ಏನೇ ಹೇಳ್ಬೋದು, ಆದರೆ ನೀನು ಎಷ್ಟು ಬುದ್ಧಿವಂತ, ಪರಿಸ್ಥಿತಿಗಳನ್ನು ಹೇಗೆ ಹ್ಯಾಂಡಲ್ ಮಾಡ್ತೀಯಾ, ಡಿಸಿಷನ್ಸ್ನ ಎಷ್ಟು ಚೆನ್ನಾಗಿ ತಗೊಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿನ್ನ ನಿರ್ಧಾರಗಳ ಬಗ್ಗೆ ನಿನಗಿಂತ ನನಗೆ ನಂಬಿಕೆ ಇದೆ ಅಭಿ. ಮತ್ತೆ ಮನೆ ಭಾಗ ಆಗೋದು ನಿಮ್ಗೆ ಇಷ್ಟ ಇಲ್ಲ ಅಂದ್ರಲ್ಲ ಅತ್ತೆ? ಈ ಮನೆಯವ್ರು ಎಲ್ಲರ ಜೊತೆ ನಿಂತ್ಕೊಂಡಾಗ ನಾನು ಅವ್ರ ಹಾಗೆ ಮಾತಾಡಬೇಕು ಅಲ್ವಾ? ಈಗ ಹೇಗಾದರೂ ಮಾಡಿ ಈ ಮನೆ ಭಾಗ ಆಗೋದನ್ನು ತಪ್ಪಿಸ್ಬೇಕು. ಅದಕ್ಕೋಸ್ಕರ ಅವರೆಲ್ಲರೂ ಸೋಲೋಕೆ ಸಿದ್ಧವಾಗಿದ್ದಾರೆ. ಅವ್ರು ಸೋತು ನಿನ್ನನ್ನು ಸೋಲ್ಸೋಕೆ ಪ್ರಯತ್ನ ಪಡ್ತಿದ್ದಾರೆ. ಇಲ್ಲ ಚಿಕ್ಕಮ್ಮ, ನಾನು ಸೋಲೋ ಮಾತೇ ಇಲ್ಲ. ನನ್ನ ನಿರ್ಧಾರದ ಬಗ್ಗೆ ನಿಮಗೆ ನಂಬಿಕೆ ಇದೆ ಅಲ್ವಾ, ಅಷ್ಟು ಸಾಕು. ಇವ್ರ ಘನತೆಗೋಸ್ಕರ ನನ್ನ ಜೀವನನ ಬಲಿ ಕೊಡೋಕ್ಕಾಗಲ್ಲ. ಮನೆ ಹೊಡಿಲಿಲ್ಲ ಅಂತ ಇವತ್ತು ಇವ್ರ ಮರ್ಯಾದೆ ಉಳಿಸ್ಕೋಬೋದು, ಆದರೆ ನಾನು ಈ ಮನೆಯಲ್ಲಿ ಯಾವುದೋ ಮೂಲೆಯಲ್ಲಿ ಕೈ ಕಟ್ಕೊಂಡು ನಿಂತ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಇನ್ನೇನೇ ಆದರೂ ನನ್ನ ನಿರ್ಧಾರ ನಾನು ಬದಲಾಯಿಸಲ್ಲ.